ನಮಸ್ಕಾರ ರೈತ ಬಂದವರೇ, ನಾನು ಮಲ್ಲಿಕಾರ್ಜುನ್ ಚೆನ್ನಪ್ಪ ಕಲ್ಲ ಜೀವರ್ಗಿಯಿಂದ. ಇವತ್ತಿನ ದಿವಸ ತಾರೀಕು 13/11/2024. ನಾವಿಲ್ಲಿ ಆಲೂರಲ್ಲಿ ನಿಂಬಿ ಪ್ಲಾಟಲ್ಲಿದ್ದೀವಿ. ಬಸವರಾಜ್ ಸರ್ ಅಂತೇಳಿ ಇಲ್ಲಿ ಹೊಲದ ಮಾಲಕರದಾರ. ಸರ್ ಪರಿಚಯ ಕೊಡಿ ಸರ್. ನಾನು ಬಸವರಾಜ್ ನಾಟೇಕರ್ ಅಂತೇಳಿ. ಹಾಂ ಸರ್. ಆಲೂರು ಗ್ರಾಮ ನಮ್ಮದು. ಹಾಂ ಸರ್. ಇಲ್ಲಿ ನಾವು ನಿಂಬಿ ಗಿಡ ಮಾಡ್ಲಾಗಿರ್ತೀವಿ. ಸರ್ ಒಟ್ಟು ಟೋಟಲ್ ನಿಂಬಿ ಒಂದು 200 ನಿಂಬಿ ಗಿಡ ಅದಾವೆ. 200 ನಿಂಬಿ ಗಿಡ. ಈ ನಿಂಬಿ ಗಿಡಕ್ಕೆ ಗ್ರೀನ್ ಪ್ಯಾಂಟ್ ಕಂಪ್ನಿದು ಏನೇನು ಬೆಳೆಸಿರಿ ಸರ್ ತಾವು? ಗ್ರೀನ್ ಪ್ಯಾಂಟ್ ಕಂಪ್ನಿ ನೋಡಿ ನೈಟ್ರೋಕಿಂಗ್ ಬೆಳೆಸಿವಿ. ಹಾಂ ರೀ. ಗ್ರೋ ಬೆಳೆಸಿವಿ. ಇದು ಗ್ರೋ ಅದ ಇಲ್ಲಿ. ಗ್ರೋ ಬೆಳೆಸಿವಿ. ಹಾಂ ಸರ್. ಮತ್ತು ಪ್ರೀಮಿಯಂ ಬೆಳೆಸಿವಿ. ಮತ್ತು ಸ್ಪೆಡಲ್ ಅಂತ ಸ್ಪೆಡಲ್ 90 ಅಂತೇಳಿ ಬೆಳೆಸಿರಿ. ಬೆಳೆಸಿರಿ. ಇದೆಲ್ಲ ಮಾಡಿ ಜೀವಾಮೃತನೂ ಮಾಡಿರಿ. ಜೀವಾಮೃತ ಮಾಡಿ ಬಡ್ಡಿ ಕೊಟ್ಟಿರಿ. ಸ್ಪ್ರೇ ಏನೇನು ಮಾಡಿರಿ ಸರ್? ಸ್ಪ್ರೇ ಬ್ಲೂ ಮಾಡಿರಿ. ಬ್ಲೂ ಮಾಡಿರಿ. ನೈಟ್ರೋಕಿಂಗ್ ಮಾಡಿರಿ. ನೈಟ್ರೋಕಿಂಗ್ನು ಮಾಡಿರಿ. ಹೆಂಗೆ ಅನಿಸ್ತದೆ ಸರ್ ತಮಗೆ? ಇದು ಒಂದು ಒಳ್ಳೆ ಒಂದು ರಿಸಲ್ಟ್ ಕೊಡ್ತದೆ ನನಗೆ ಅನಿಸ್ತದೆ. ಏನು ವ್ಯತ್ಯಾಸ ಏನು ಚಲೋ ಅನಿಸ್ಲತ್ತ ನಿಮಗೆ? ಇದಕ್ಕೆ ಯಾವುದೊಂದು ಟ್ರಿಪ್ಸ್ ಬರಲ್ಲ ರೀ. ಹೊಟ್ಟೆ ಒಂದು ಚಿಕ್ಕಿ ರೋಗ ಬರಲ್ಲ. ಟ್ರಿಪ್ಸ್ ಚಿಕ್ಕಿ ರೋಗ ಬಂದಿಲ್ಲ. ಸ್ವಲ್ಪ ಫೋನ್ ಸೈಲೆಂಟ್ ಮಾಡೋದು. ಇವ್ರು ಡಬ್ಬಿ ಕೊಟ್ರಿ. ಯಾಕೆ ಬರ್ತೀನಿ ಹೇಳು. ಹಾಂ ಹೋಗಿ ನಡ್ಕೊತ ಹೋಗು. ಚಿಕ್ಕಿ ರೋಗ ಏನೋ ಬಂದಿಲ್ಲ ಅಂತ ಹೇಳ್ತೀರಿ ಸರ್ ತಾವು? ಅಂದ್ರೆ ಫಂಗಸ್ ಎಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಒಳ್ಳೆ ಕ್ಲಿಯರ್ ಸರ್. ನಿಂಬೆಹಣ್ಣು ಇದ್ದಾರೆ ಇಲ್ಲಿ. ಇಲ್ಲಿ ಯಾವುದೇ ಒಂದು ಫಂಗಸ್ ಲಕ್ಷಣ ಕಾಣ್ತಾ ಇಲ್ಲ. ಬ್ಲ್ಯಾಕ್ ದಬ್ಬ ಇಲ್ಲ, ಎಲ್ಲಿ ಇಲ್ಲ ಸರ್. ಯಾವುದೇ ಹಣ್ಣಿಗೂ ಇಲ್ಲ. ಈ ಸದ್ದ ನಿಮ್ಗೆ ಫ್ರೂಟ್ ಸೆಟ್ಟಿಂಗ್ನು ಆಗ್ಬೇಕ್ರಿ. ಆದರೂ ಒಳ್ಳೆ ರೀತಿಯಿಂದ ಸೆಟ್ಟಿಂಗ್ನು ಆಗ್ಯಾವಂತ ಅನಿಸ್ಲತ್ತ ಸರ್. ಕಾಯಿಗಳು ಕಾಣ್ತದೆ. ಒಳ್ಳೆ ಫಲ ಹಿಡಿದು ಕಾಯಿ ಆಗ್ಯಾವ್ರಿ ಸದ್ಯ. ಬ್ಲೂಮ್ ಎಂದು ಸ್ಪ್ರೇ ಮಾಡಿರಿ ಸರ? ಬ್ಲೂಮ್ ಮೊದಲೇ ಒಂದು 15 ದಿವಸ ಆಚೆ ಮಾಡಿರಿ, ಮತ್ತು ನಿನ್ನೆ ಮಾಡಿರಿ. 15 ದಿವಸ ಹಿಂದೂ ಮಾಡಿರಿ, ಮತ್ತು ನಿನ್ನೆನೂ ಮಾಡಿರಿ. ಇದು ಎಲ್ಲ ಪ್ಲಾಟ್ ಹಿಂಗೆ ಅದಲ್ಲ ಸರ್? ಹಾಂ, ಎಲ್ಲ ಪ್ಲಾಟ್ ಇದು ಹಿಂಗೆ ಅದ ಸರ್. 200 ಪ್ಲಾಟ್ ಏನದಲ್ಲ? ಗಿಡದಾಗ ಯಾವುದು ಏನೋ ಇಷ್ಟ ಇಲ್ಲ. ಸೇಮ್ ಗಿಡದ ಲಕ್ಷಣ ಅದ, ಹೆಲ್ದಿ ಅದ, ಮತ್ತು ಎಲ್ಲಿ ಫಂಗಸ್ ಕಾಣ್ತಾ ಇಲ್ಲ. ಎಲ್ಲಿ ಇಲ್ರಿ. ತಾವು ಖುಷಿ ಇದ್ರಿ ಸರ್ ಇದರಿಂದ? ಗ್ರೀನ್ ಪ್ಯಾಂಟ್ ನೋಡ್ರಿ, ಇದು ಸಣ್ಣ ಗಿಡ ಇದ್ದಾಗೂ ಇದು ಮಾಡಿದ್ರಿ. ಹಾಂ, ಮೊದಲಿಂದ ಬೆಳೆಸಿರಿ. ಬರ್ತೈತ್ರಿ ಇದ್ರ ಒಂದು ಕಂಪನಿ ಒಂದು ಪೆಸ್ಟಿವೇಟ್ ಅಂತ ಬರ್ತದೆ. ಎಷ್ಟು ವರ್ಷದಿಂದ ಬೆಳೆಸತ್ತೀರಿ ಸರ್ ತಾವು? ಕನಿಷ್ಠ ಒಂದು 10 ವರ್ಷದಿಂದ ಇದು ಬೆಳೆಸಿನಿ ನಾನು. 10 ವರ್ಷದಿಂದ ಗ್ರೀನ್ ಪ್ಲಾಂಟ್ ಬೆಳೆಸತ್ತೀರಿ. ಸಣ್ಣದಾಗ ಹಿಡ್ಕೊಂಡು ಇದು ಕಂಟಿನ್ಯೂ ಇದು ಗ್ರೀನ್ ಪ್ಲಾಂಟ್ ಇದು ಕಂಪ್ನಿ ನಾವು ಬೆಳೆಸಿದ್ವಿ. ತಮ್ಗೆ ತೃಪ್ತಿ ಅದ ಸರ್? ಇದು ಒಳ್ಳೆ ಇದು ಅದ್ರಿ. ಇದು ಅದ್ರಾಗ ಏನು ಮಾಡ್ತಾನಂತ ಜನ ಕೇಳಿದ್ರೆ ಸರ್, ಏನೋ ನಮ್ಗೆ ಗೊತ್ತಿಲ್ಲ, ಇದು ಬೇರೆ ಏನೋ ಹಾಕ್ತಾನವ, ನಮ್ಗೆ ಹೇಳಲ್ಲ ಅಂತ ಹೇಳ್ತಾರೆ ಸರ್. ಅದು ಹೇಳಿದ್ರೆ ಅವ್ರಿಗೆ ವಿಶ್ವಾಸ ಮಾಡಿಲ್ಲ. ಗ್ರೀನ್ ಪ್ಲಾಂಟ್ ಅದು ಮಾಡ್ರಿ ಅಂತ ಇನ್ನೊಬ್ರಿಗೆ ಕೆಲವರಿಗೆ ಹೆಣ್ಬಲ್ಲಿ ಕೆಲವ್ರು ಮಟೀರಿಯಲ್ ನಾವ ಕೊಡ್ಲಾಕ ಅವ್ರಿಗೆ ಹೇಳಿನ್ರಿ, ನಮ್ಮಲ್ಲಿ ಯಾವ ಬಂದು ವೈರ್ ಮಾಡ್ರಿ ಅಂತ ಹೇಳಿ. ಯಾಕ್ರ ಅಂತ ಹೇಳಿ. ಹತ್ತಿ ತಮ್ಮದು ಹತ್ತಿದು ಪ್ಲಾಟ್ ಅದ ಸರ್? ಪ್ಲಾಟ್ ಅದ್ರಿ. ಹಾಂ ರೀ. ಹತ್ತಿ ಹೆಂಗ ಸರ್? ಹತ್ತಿ ನೋಡ್ಲಿಕ್ಕೆ ಭಾಳ ನಮ್ಮ ಬಾಜು ಇದ್ದ ಹೊಲಗಳಿಗೆ ನಮ್ಗೆ ಭಾಳ ಡಿಫ್ರೆನ್ಸ್ ಅದ. ಏನು ಫರಕ್ ಅದ ಸರ್? ಡಿಫ್ರೆನ್ಸ್ ಏನು ಫರಕ್ ಇಲ್ಲ. ಅವ್ರು ಒಂದು ಪ್ಯಾಕೆಟ್ಗೆ 3 ಕ್ವಿಂಟಲ್ ಆಗಲ್ಲ ಅಂತ ಹೇಳಿ ಒಂದು ಪ್ಯಾಕೆಟ್ಗೆ 5 ಕ್ವಿಂಟಲ್ ಮೇಲ್ಪಟ್ಟ ಅನಿಸ್ತು ಅಂತ ನನಗೆ ಅನಿಸ್ತಿರಿ. ಅದು ಅವ್ರದ್ದು 3 ಆಗಿಲ್ಲ, ನಿಮ್ದು 5 ಅಂತ ನನಗೆ ಅನಿಸ್ತಿರಿ. ನೀವು ಅನಿಸ್ಲಾಗತ್ತದ. ಅದೇ ರೀತಿ ತಾವು ತೊಗರಿ ಬೆಳೆನೂ ಮಾಡಿದ್ದೀರಿ. ತೊಗರಿ ಬೆಳೆ ಅದು ಹೆಂಗ ಸರ್? ತೊಗರಿ ಈಗ ಒಳ್ಳೆ ಇದು ಅದ ರೀ ಸರ್. ಅದನ್ನು ಸರಿಯಾಗದ ಅಂದ್ರೆ ಟೋಟಲಿ ತೃಪ್ತಿಯಾಗಿದ್ದೀರಿ. ಗ್ರೀನ್ ಪ್ಲಾಂಟ್ ಒಂದು ಒಳ್ಳೆ ರಿಸಲ್ಟ್ ಕೊಡ್ತಾರೆ, ಒಂದು ಒಳ್ಳೆ ವಿವರಣೆ ಅದ ರೀ. ಮತ್ತೆ ಇನ್ನೊಂದೇನಂತಂದ್ರೆ ಗ್ರೀನ್ ಪ್ಲಾಂಟ್ ಬಳಸೋದ್ರಿಂದ ಆರ್ಗ್ಯಾನಿಕ್ ಆಗ್ತದೆ. ಸಮಾಜಕ್ಕೆ ವಿಷಯ ಇರ್ಲಾರ್ದ ಅನ್ನ ಹೋಗ್ಬೇಕು. ನಮಗ ಉದ್ದೇಶ ಅದೇ ಅದ ಸರ್. ಅದು ಈ ಸಲುವಾಗಿ ವಿಷಯ ಇರ್ಲಾರ್ದ ಸಮಾಜಕ್ಕೆ ಹೋಗೋ ಸಲುವಾಗಿ ತಾವು ಗ್ರೀನ್ ಪ್ಲಾಂಟ್ ಕಂಪನಿ ಕೈ ಜೋಡಿಸಿದಕ್ಕೆ ಕಂಪನಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತದೆ ಸರ್. ಧನ್ಯವಾದ. ನಮಸ್ಕಾರ ಸರ್.